ಫ್ರೆಂಡ್ಸ್ ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡಾಕತ್ತನಂದ್ರೆ ರೀ ಪುಂಡಿ ಪಲ್ಯ ಹ್ಯಾಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. 2 ಸೂಡು ಪುಂಡಿ ಪಲ್ಯ ತೊಗೊಂಡನು, ಅದನ್ನೀಗ ಸೋಸ್ಕೋಬೇಕು ರೀ. ಇಟ್ಕೊಂಡನು ಪುಂಡಿ ಪಲ್ಯ ತಳದ 1 ಕಪ್ ಅಲಸಂದಿ ಬೇಳೆ ತೊಗೊಂಡಿನು, ಅದನ್ನು 2 ಸಪ್ಪೆ ನೀರು ಹಾಕಿ ತಳ್ಕೊಬೇಕು ರೀ. ತಳದಿರುವ ಅಲಸಂದಿ ಪುಂಡಿ ಪಲ್ಯ ಸೋಸ್ಕೊಂಡಿನು ಇದ್ರ ಹಾಕಿ ಕುದಿಸ್ಕೊತೀನಿ ರೀ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಂದ್ರೆ ಸ್ವಲ್ಪ ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನೆನೆಸಿರುವ ಶೇಂಗಾ ಹಾಕಿದಂದ್ರೆ ಸ್ವಲ್ಪ ನೀರು ಹಾಕಿ ಒಂದು 4 ಸೀಟಿ ತೊಗೋಬೇಕು ರೀ. ಅಲಸಂದಿ ಕಾಳು ಜಲ್ದಿ ಕುದಿಯಂಗಿಲ್ಲ, 4 ಸೀಟಿ ಹಾಕಿದ್ರೆ ಕುದೀತಾವೆ ರೀ. ಈಗ ಬ್ಯಾಳೆ ಕುದ್ದಾವ ನೋಡಿರಿ. ಅದ್ರ ಮ್ಯಾಗಿನ ತಪ್ಪಲ ಎಲ್ಲ ತೆಗೆದು ಒಂದು ಇದ್ರ ಸೋಸೋದ್ರೊಳಗೆ ಹಾಕಿದನು. ಇದನ್ನು ಹಿಂಗೆ ಸಣ್ಣಂಗೆ ಇದನ್ನು ತೊಗೊಂಡು ಕಿಸಿನ ಹಿಂಗೆ ರುಬ್ಕೋಬೇಕು ರೀ. ಭಾಳೇನು ರುಬ್ಬೋದಿಲ್ಲ, ಸ್ವಲ್ಪ ಸ್ವಲ್ಪ ಹಿಂಗೆ ತರಿ ಇದು ಮಾಡೋದು. ಈ ಹಸಿಮೆಣ್ಸಿನ್ಕಾಯಿ ಪುಂಡಿ ಸೊಪ್ಪನ್ನು ಮಿಕ್ಸರ್ಗೆ ಹಾಕಿ ಹಿಂಗೆ ರುಬ್ಕೊಂಡನು ನೋಡಿರಿ. ರುಬ್ಬೋದು ಎಲ್ಲ ಅದ್ರೊಳಗೆ ಹಾಕಿ ಇಟ್ಕೊತೀನಿ ರೀ. ಆ ನೀರನ್ನು ಅದ್ರಾಗನ ಸೇರಿಸ್ಕೊಂಡ್ಬಿಡಿದ್ರಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ರೀ. ಒಂದು ಸ್ವಲ್ಪ ಹಿಂಗೆ ಹಾಕೀನಿ ರೀ. ಜೀರಿಗೆ, ಸಾಸ್ಮೆ ಒಂದೊಂದು ಚಮಚಿ ಹಾಕ್ಕೊಳ್ಳೋದು. ಜಜ್ಜಿರೋ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ರೀ, ಅಂದ್ರೆ ಪುಂಡಿ ಪಲ್ಯ ರುಚಿ ಆಕತಿ. ಅರಿಶಿನ ಪುಡಿ 1 ಚಮಚಿ, ಈಗ ಬಿರ್ಟು ಕಾಳು ಅದು ಎಲ್ಲ ಅದನ್ನು ಪುಂಡಿ ಪಲ್ಯ ಹಾಕಿ ಒಂದು 5 ನಿಮಿಷ ಕುದಿಸ್ಕೋಬೇಕು ರೀ. ರುಚಿಗೆ ತಕ್ಕಟ್ಟು ಉಪ್ಪು ಹಾಕ್ಬೇಕು ರೀ. ನೋಡಿರಿ ಕುದಿ ಆಯಿತು, ಪುಂಡಿ ಪಲ್ಯ ರೆಡಿ ಆಯ್ತು. ಈಗ ಕಡುಬು ಹೆಂಗೆ ಮಾಡ್ಕೋಬೇಕು ಅನ್ನೋದು ಅದ್ರ ಜೊತೆ ತಿನ್ನೋಕೆ ತೋರಿಸ್ತಾನೆ ನೋಡಿರಿ. ಈ ಬಾಳೆ ಎಲೆ ಬೊಗುನೆ ಹಾಕಿ ನೀರು ಕಸಾಕಿಡ್ತೀನಿ. ಈಗ ಉಪ್ಪು ಹಾಕಿ 1 ಕಪ್ ಜಾಳದ ಹಿಟ್ಟು ತೊಗೊಂಡಿನ್ರಿ. ಇದನ್ನು ಹಿಂಗೆ ಉಕ್ಕರ್ಸ್ಕೋಬೇಕು ರೀ. ಹಿಟ್ಟು ಭಾಳೇನು ಕುದಿಸ್ಕೊಳಂಗಿಲ್ಲ, ಬಿಸಿ ನೀರಾಗ ಹಾಕಿ ಹಿಂಗೆ ತಿರ್ಕೊಂಡು ಹಿಂಗೆ ಉಕ್ಕರ್ಸ್ಕೋಬೇಕು ರೀ. ಈಗ ಈ ಕಡೆ ಬೊಗುನ್ಯಾಗ ನೀರು ಹಾಕಿ ಕಾಯ್ಲಾಕ ಇಟ್ಟಿದ್ದನು. ಈಗ ಕಡುಬು ಮಾಡ್ಕೊಳ್ಳೋಣ ರೀ. ಉಕ್ಕರ್ಸ್ಕೊ ಹಿಟ್ಟು ಬುಟ್ಟಿ ಹಾಕೊಂಡು ಅದಕ್ಕೆಲ್ಲ ಆಯಿತು. ನಾವು ತುರಿದಿರೋ ಶುಂಠಿ, ಜಜ್ಜಿರೋ ಬೆಳ್ಳುಳ್ಳಿ, ಕೊತ್ತಂಬರಿ, 1 ಚಮಚಿ ಜೀರಿಗೆ, 1 ಚಮಚಿ ಅಜ್ವಾನ ಕಾಳು ಎಲ್ಲ ಹಾಕಿ ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕೊಂಡ್ರಿ. ಅದ್ರಾಗ ಇನ್ನೊಂದು ಸ್ವಲ್ಪ ಬೇಕಂದ್ರೂ ಹಾಕ್ಕೊಳ್ಳೋದು. ಹಾಕಿ ಹಿಂಗೆ ಕೈ ತಂಪನ್ಯಾಗ ನೀರು ಎದ್ಕೊಂಡು ಹಿಂಗೆ ನಾದ್ಕೋಬೇಕು ರೀ. ಇದನ್ನು ಅಂದ್ರೆ ಸರಿಯಂಗೆಲ್ಲ ಮಿಕ್ಸ್ ಆಕತ್ರಿ. ಅದು ಹಳೆ ರೆಸಿಪಿ ರೀ. ನಮ್ಮ ಅಜ್ಜಿ ಮಾಡಿಕೊಡ್ತೀವಿ ನಮಗೆ, ಅದಕ್ಕೆ ನಾನು ಮಾಡಿ ತೋರ್ಸಾತೀನಿ ರೀ. ಈ ರೀತಿ ನೋಡ್ರಿ ರೌಂಡ್ ಮಾಡ್ಕೊಂಡು ಹಿಂಗೆ 3 ಒಳಗೆ ಹಿಂಗೆ ಒತ್ತಿ ಹಿಂಗೆ ಕಡುಬು ಮಾಡ್ಕೋಬೇಕು ರೀ. ಪುಂಡಿ ಪಲ್ಯ ಜೊತೆ ಅಂತೂ ಭಾಳ ಮಸ್ತ್ ಹತ್ತೈತ್ರಿ. ನಮ್ಮ ಮಕ್ಳಿಗೆ ಹೇಳೋಣ, ನನ್ನ ಮಗಳ ಮಮ್ಮಿ ನಿಮಗೂ ಮಾಡ್ತೀನಿ ಸರ್, ನಮಗೂ ಮಾಡ್ತೀನಿ ಅಂತೇಳಿ ಮಾಡಿಸಿದಾಳ್ರಿ. ನೋಡಿರಿ ಕುದಿಯತಾವು. ಬಳೆ ಎಲೆ ಹಾಕಿದ್ನು, ಬ್ಯಾಳೆ ಎಲೆ ಒಳಗೆ ಸುತ್ತ ಕೇಸಿಂದ ಹಿಂಗೆ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಡೋದು ರೀ. ಅದಾಗಲೇ ಹಿಟ್ಟು ಕೂರ್ಸ್ಕೊಂಡಿದ್ದೈತ್ಲೆ, ಭಾಳ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಈಗ ನೋಡಿ ರೆಡಿ ಆದವು ರೀ ಕಡುಬು. ಎಷ್ಟು ಚಂದ ಕುದ್ದು ಬಂದಾವ್ರಿ. ಈಗ ತೆಗಿತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಕಾಣತ್ತಾವು. ಪುಂಡಿ ಪಲ್ಯ ಜೊತೆ ತಿಂದ್ರೆ ಮಸ್ತ್ ರುಚಿ ಹತ್ತಾವ್ರಿ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.